ಇದು ಸ್ವಲ್ಪ ಶಾಕಿಂಗ್ ಆದಂಥ ಸುದ್ದಿ. ನಾವೆಲ್ಲ ಕೋವಿಡಲ್ಲಿ ಸಿಕ್ಕಾಪಟ್ಟೆ ಸಮಸ್ಯೆಯನ್ನು ಎದುರಿಸಿದ್ವಿ. ಕೆಲವರು ನಮ್ಮವರನ್ನು ಕಳ್ಕೊಂಡಿದ್ದು ಕೂಡ ಇದೆ. 5 ವರ್ಷ ಆಯಿತು ಕೋವಿಡ್ ಸಮಸ್ಯೆಯಿಂದ ಬಳಲಿ. ಇದೀಗ ಮತ್ತೊಂದು ವೈರಸ್ ಪತ್ತೆ ಆಗಿರುವಂಥದ್ದು ಗೊತ್ತಾಗ್ತಾ ಇದೆ. ಚೀನಾದಲ್ಲಿ ಮತ್ತೆ ವೈರಸ್ ಸ್ಫೋಟ ಆಗಿದ್ದು ಭಾರಿ ಸಾವು ಸಂಭವಿಸಿದೆ. ಶವಾಗಾರಗಳು ಫುಲ್ ಆಗಿದೆ. ಸ್ಮಶಾನದಲ್ಲೂ ಕೂಡ ಜಾಗ ಇಲ್ಲ. ಕೋವಿಡ್ 5ನೇ ವರ್ಷಾಚರಣೆಯ ವೇಳೆ ಹೊಸ ಭೀತಿ ಒಂದು ಎದುರಾಗ್ತಾ ಇದೆ. ಇಡೀ ವಿಶ್ವವನ್ನೇ ಸ್ತಬ್ಧಗೊಳಿಸಿದ್ದ ಕರೋನಾ ವೈರಸ್ ಹಾವಳಿ ಕಾಣಿಸಿಕೊಂಡ ಸರಿಯಾಗಿ 5 ವರ್ಷಗಳ ಬಳಿಕ ಇದೀಗ ಚೀನಾದಲ್ಲಿ ಮತ್ತೆ ಹಲವು ವೈರಸ್ಗಳು ವ್ಯಾಪಕವಾಗಿ ಹಬ್ಬಿದೆ ಎಂಬ ಆತಂಕಕಾರಿ ಸುದ್ದಿಯೊಂದು ಹೊರಬಿದ್ದಿದೆ. ಕಳೆದ ಕೆಲ ದಿನಗಳಿಂದ ಚೀನಾದಲ್ಲಿ ಇನ್ಫ್ಲೂಯೆನ್ಸಾ ಎಎಚ್ಎಂಎಂಪಿ, ಮೈಕ್ರೋಪ್ಲಾಸ್ಮಾ, ನ್ಯೂಮೋನಿಯಾ ಮತ್ತು ಕೋವಿಡ್-19 ವೈರಸ್ ವ್ಯಾಪಕವಾಗಿ ಹಬ್ಬಿದೆ ಅಂತ ವರದಿಗಳು ತಿಳಿಸ್ತಾ ಇದೆ. ಸೊ ಹಾಗಾಗಿ ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಹಾಗಿದ್ರೆ ಇದರ ಲಕ್ಷಣ ಏನು ಅಂತಂದರೆ ಜ್ವರ ಹಾಗೂ ಕರೋನಾ ಥರನೇ ಒಂದಷ್ಟು ಲಕ್ಷಣಗಳಿದೆಯಂತೆ. ಸ್ಮೆಲ್ ಗೊತ್ತಾಗದೇ ಇರುವಂಥದ್ದು, ಸುಸ್ತಾಗೋದು, ತಲೆನೋವು, ವಾಮಿಟು ಈ ಥರದ ಸಮಸ್ಯೆಗಳು ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಉಸಿರಾಟದ ಪ್ರಾಬ್ಲಮ್ ಇರುವಂಥದ್ದು. ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಒಂದೆರಡಲ್ಲ, ಹಲವು ವೈರಸ್ಗಳು ಚೀನಾದಲ್ಲಿ ಪತ್ತೆ ಆಗಿರುವಂಥದ್ದು.